ಆತ್ಮೀಯ ಮಿತ್ರರೇ, ಇವತ್ತು ನಾನು ಅಡಿಕೆ ಮರದ ಗರಿಗಳು ಒಣಗುವ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಇಚ್ಛೆ ಪಡ್ತೇನೆ. ನಿನ್ನೆ ಒಬ್ರು ಯಾರೋ ಮಿತ್ರರು ಅಡಿಕೆ ಮರದ ಗರಿಗಳೆಲ್ಲ ಒಣಗಿದೆ, ಯಾವ ಕಾರಣ ಅಂತ ಹೇಳಿ ಒಂದು ಪ್ರಶ್ನೆ ಹಾಕಿದ್ರು. ಅದಕ್ಕೆ ನಾನು ನಾಳೆ ಈ ಬಗ್ಗೆ ತಿಳಿಸ್ತೇನೆ ಎಂಬುದಾಗಿ ಹೇಳಿದ್ದೇನೆ. ನೋಡಿ, ಅಡಿಕೆ ಮರದ ಗರಿ ಒಣಗುವುದು ಹೇಳಿದ್ರೆ ಹೀಗೆ ಈ ತರ ಒಣಗ್ತದೆ. ಇದೆಲ್ಲ ಒಂದು ಜಾತಿಯ ನುಸಿ, ಮೈಟ್ ಅಂತ ಹೇಳ್ತಾರೆ. ಇದು ಬಂದು ಕುತ್ಕೊಂಡು ಅಲ್ಲಿ ರಸ ಇರುವುದು. ಹಾಗಾದ ಕಾರಣ ನೋಡಿ, ಇದು ಈ ತರ ಒಣಗ್ತಾ ಬರ್ತದೆ. ನೋಡಿ, ಇಲ್ಲೆಲ್ಲ ಕೂತಿದೆ, ಅದು ಕೂತು ರಸ ಹೀರಿದೆ. ಹಾಗಾಗಿ ಇದು ಆಗಿದೆ. ನೋಡಿ, ಇಲ್ಲಿ ನೋಡಿ, ಇದೆಲ್ಲ ಆಗಿದೆ. ಹೀಗೆ ಬನ್ನಿ ನೋಡಿ, ಇಲ್ಲೆಲ್ಲ ಈಗೊಳಿ, ಇದು ಮೈಟ್ಗಳು. ಇದನ್ನ ನೀವು ಉಜ್ಜಿದಾಗ ಇದರಲ್ಲಿ ಕೆಂಪು ಬಣ್ಣ ಕಾಣ್ತದೆ. ಹಾಗೆ ಮುಂದೆ ಹೋಗುವಾಗ ಹೀಗೆ ಇದು ಸಾಮಾನ್ಯವಾಗಿ ಈ ಎಲೆಯ ಎಲೆ ಕೆಳಭಾಗದ ಎಲೆಗಳಲ್ಲಿ ಪ್ರಥಮವಾಗಿ ಬರ್ತದೆ, ಮತ್ತೆ ಪುನಃ ಮುಂದಿನ ಎಲೆಗಳಿಗೆ ಹೋಗ್ತದೆ. ನೋಡಿ, ಇದು ಉಂಟು ನೋಡಿ, ಈಗ ಇದು ಮೈಟ್. ಈ ಕಲರ್ ಏನು ಬಂದಿದೆಯಾ, ಇದು ಮೈಟ್, ಇದು ಕೂತದ್ದು. ಇಲ್ಲಿ ರಸ ಇರ್ತದೆ. ಇದು ಕೆಂಪು ಮೈಟ್ ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ಬಿಳಿ ಮೈಟ್ ಅಂತ ಇದೆ. ಅದು ಹೀಗೆ ಉಜ್ಜಿದಾಗ ಕೆಂಪು ಬರುವುದಿಲ್ಲ, ಅಲ್ಲಿಗೆ ಒಂಥರ ಬಿಳಿಯಾಗಿ ಬರ್ತದೆ. ನೋಡಿ, ಇದರಲ್ಲಿ ಇಲ್ಲ. ಇದು ಯಾಕೆ ಇಲ್ಲ ಅಂತಂದ್ರೆ, ನಿನ್ನೆ ಮೊನ್ನೆ 2 ದಿನ ಇಲ್ಲಿ ಮಳೆ ಬಂದಿದೆ. ಇದಕ್ಕೆ ವಾತಾವರಣದ ಬಿಸಿ 35 ಡಿಗ್ರಿಯಿಂದ ಮೇಲೆ ಹೋದ್ರೆ ಈ ಮೈಟುಗಳೇನುಂಟು ಇದರ ಚಟುವಟಿಕೆ ಬಹಳ ಜಾಸ್ತಿ. ಈಗ ಮೊನ್ನೆ ಮಳೆ ಬಂತು, ಹಾಗಾಗಿ ಅದು ಸ್ವಲ್ಪ ಕಡಿಮೆ ಆಯಿತು. ಇಲ್ಲಿ ನೋಡಿ, ಇದರ ಎಲೆ ಅಡಿಯಲ್ಲಿ ಇದೆಲ್ಲ ಮೈಟುಗಳು ಕೂತಿದೆ. ನೋಡಿ, ಇದರಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆ ಕಮ್ಮಿ ಆಗಿದೆ. ಇದರಲ್ಲಿ ಬಿಳಿ ಕೂಡ ಉಂಟು, ಕೆಂಪು ಕೂಡ ಉಂಟು. ಇದು ಅಡಿಕೆ ಗಿಡಗಳಿಗೆ ಅತಿ ದೊಡ್ಡ ಶತ್ರು. ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ಎಲ್ಲಾ ಪ್ರದೇಶದ ತೋಟಗಳಲ್ಲಿ ಕೂಡ ಕಂಡು ಬರ್ತದೆ. ನೋಡಿ, ಇಲ್ಲೆಲ್ಲ ಉಂಟು. ಹಾಗೆ ಇಲ್ಲಿ ಬನ್ನಿ, ಇದರಲ್ಲಿ ನೋಡಿ, ಮೊದಲಾಗಿ ಈ ಭಾಗದಲ್ಲಿ ಇದು ಹೀಗೆ ಆಗುದು, ತುದಿ ಭಾಗದಲ್ಲಿ ನೋಡಿ, ಇದರಲ್ಲಿ ಕರೆಕ್ಟ್ ಆಗಿ ಕಾಣ್ತದೆ. ನೋಡಿ, ಇದರಲ್ಲಿ ಮೈಟ್ಗಳು ಉಂಟು. ನೋಡಿ, ಇಲ್ಲಿ ಉಂಟು. ನೋಡಿ, ಇದರದ್ದು ಇನ್ನೊಂದು ನನಗೆ ಇವತ್ತು ಇದರಲ್ಲಿ ತೋರಿಸಲಿಕ್ಕೆ ಆಗುದಿಲ್ಲ, ಇದರಲ್ಲಿ ಇಲ್ಲ. ಹಾಗಾಗಿ ನಾನೊಂದು ಚಿತ್ರವನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಇದು ಈ ತರದ ಭಾಗದಲ್ಲಿ ತೆಗೆದಂತ ಒಂದು ಕ್ಲೋಸ್ ಅಪ್ ಫೋಟೋ. ನೋಡಿ, ಈ ತರ ಜೀವ ಇರ್ತದೆ. ಜೀವ ಇದ್ದಾಗೆ ಅಂದಾಡಿದಾಗೆ ಕಾಣ್ತದೆ, ನಡ್ಕೊಂಡು ಹೋದಾಗೆ ಕಾಣ್ತದೆ. ಈ ತರ ಇದಕ್ಕೆ ಈ ಮೈಟ್ಗಳಿಗೆ 6 ಕಾಲು ಇರ್ತದೆ, ಕೆಂಪು ಬಣ್ಣ ಇರ್ತದೆ. ಇದನ್ನು ತುಂಬಾ ಒಂದು ದೊಡ್ಡದು ಮಾಡಿ ತೋರಿಸಲಾಗಿದೆ. ಈ ತರ ಇರ್ತದೆ ಅದು. ಇದನ್ನು ಉಜ್ಜಿದಾಗ ಅದೇ ಕೈಗೆ ಇದರಾಗೆ ಆಗ್ತದೆ. ಮತ್ತೆ ಇನ್ನೊಂದು ಸಂಗತಿಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಇದು ಈ ತರ ಇಷ್ಟು ದೊಡ್ಡ ಗಿಡಕ್ಕೆ ಬಂದ್ರೆ ಹೀಗೆ ಆಗ್ತದೆ. ಸಿವಿಯರ್ ಆದ್ರೆ ಇದೆಲ್ಲ ಸತ್ತು ಹೋಗುವುದಕ್ಕೆ ಸಾಧ್ಯತೆಯೂ ಉಂಟು. ಹಾಗೆ ನೋಡಿ, ಇಲ್ಲೊಂದು ಗಿಡ ಉಂಟು. ಇದು ನೋಡಿ, ಇದಕ್ಕೆ ಸಿವಿಯರ್ ಆಗಿ ಅಟ್ಯಾಕ್ ಆಗಿದೆ. ಹಾಗಾಗಿ ಇದರದ್ದು ಎಲೆಗಳೆಲ್ಲ ಒಣಗಿ ಹೋಗಿದೆ. ನೋಡಿ, ಇದೆಲ್ಲ ಹೋಯ್ತು. ಈಗ ನೋಡಿ, ಇಲ್ಲಿ ಉಂಟು, ಇದು ಮೈಟ್ ಬಂದಿದೆ, ಇಲ್ಲಿಂದಲೇ ಸ್ಟಾರ್ಟ್ ಆಗಿದೆ. ಇದಕ್ಕೆ ಇದೆಲ್ಲ ಒಣಗಿ ಹೋಗಿದೆ. ನೋಡಿ, ಇಲ್ಲೆಲ್ಲ ಉಂಟು ಇದು. ಹಾಗೆ ನಾವು ಇದರ ಕಂಟ್ರೋಲ್ ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆ ಈಗ ಇದಕ್ಕೆ ಮೈಟ್ಗಳ ಹಾವಳಿ ಬಂದಿದೆ. ನೋಡಿ, ಈ ತರ ಇಲ್ಲಿ ಒಂದು ಗರಿ ಉಂಟು. ನೋಡಿ, ಸಂಪೂರ್ಣವಾಗಿ ಒಣಗಿ ಹೋಯಿತು. ಆಗ ಅದಕ್ಕೊಂದು ನಾವು ಒಂದು ಉಪಾಯ ಮಾಡಿದೆವು. ಸಾಮಾನ್ಯವಾಗಿ ಇದಕ್ಕೆ ಯಾವುದು ಬಿಸಿ ಹೆಚ್ಚಾದ ಕಾರಣ ಇದು ಬರುವುದು ಹೆಚ್ಚಾಗಿ. ಹಾಗಾಗಿ ಅದಕ್ಕೆ ಏನು ಮಾಡಬಹುದು ಅಂತ ಹೇಳಿ ನಾವು ಒಂದು ಉಪಾಯ ಮಾಡಿದ್ದೇನು ಅಂತ ಹೇಳಿದ್ರೆ, ಈ ಎಲೆಗಳ ಅಡಿಭಾಗಕ್ಕೆ ಒಳ್ಳೆಯ ಪ್ರೆಷರ್ ಅಲ್ಲಿ ಈ ತರ ನೀರು ಕೊಟ್ಟರೆ ಅವು ಒಮ್ಮೆ ತಂಪು ಕೂಡ ಆಗ್ತದೆ. ಅದೇ ತರ ಆ ಮೈಟ್ಗಳೊಮ್ಮೆ ಇದಾಗ್ತದೆ. ಹಾಗೆ ಮಾಡಿದ ಕಾರಣ ನೋಡಿ, ಈ ಒಂದು ಗರಿ ಸರಿಯಾಗಿ ಬಂತು. ಇದು ಸುಲಭ ಉಪಾಯ. ಈ ತರ ಕಂಪ್ಲೀಟ್ ಮರದ ಎಲೆಯನ್ನೆಲ್ಲ ಒದ್ದೆ ಮಾಡಬೇಕು. ಸಣ್ಣ ಗಿಡಗಳಿಗೆ ಅದೊಂದು ಸುಲಭದ ಉಪಾಯ. ಅಲ್ಲದಿದ್ದರೆ ಇದಕ್ಕೆ ಮಾರುಕಟ್ಟೆ ಮೈಟಿಗೆ ಆಗುವಂತಹ ಒಂದು ಔಷಧಿ ಸಿಗ್ತದೆ, ಅದನ್ನು ಸ್ಪ್ರೇ ಮಾಡಬಹುದು. ಇಲ್ಲವಾದ್ರೆ 0.5% ಒಂದು ಅರ್ಧ ಕೆಜಿ ಮೈಲ್ ತುತ್ತು ಅರ್ಧ ಕೆಜಿ ಸುಣ್ಣವನ್ನು 100 ಲೀಟರಲ್ಲಿ ಮಿಕ್ಸ್ ಮಾಡಿ ಎಲೆಯ ಅಡಿಭಾಗಕ್ಕೆ ಸ್ಪ್ರೇ ಮಾಡಿದರೂ ಕೂಡ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ.
ನೋಡಿ ಇದರಲ್ಲಿ ಆ ಎಲೆ ಒಣಗಿತ್ತು, ಈಚೆ ಎಲೆ ಅದೇ ನೀರು ಬಿಟ್ಟ ಕಾರಣ ಇದಾಗಿ ಸರಿಯಾಗಿ ಬಂದಿದೆ ನೋಡಿ. ಹೀಗೆ ಇದು ಸುಲಭ ಉಪಾಯ, ಯಾವುದೇ ಕೀಟನಾಶಕ ಹೊಡೆಯುವುದಕ್ಕಿಂತ ಇದು ಸುಲಭದ್ದು. ನಮಸ್ಕಾರ.